ಮತ್ತೆ ನಾನು ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ಬಾಗಲಕೋಟೆಯಿಂದ ಮಾತಾಡ್ತಾ ಇದ್ದೀನಿ. ಒಂದ್ಸಲ ತತ್ವಜ್ಞಾನಿ ಸಾಧು ವಾಸ್ವಾನಿಯವರು ಸಂಜೆಯ ವಿಹಾರಕ್ಕೆ ಹೊರಟಿರ್ತಾರೆ, ವಾಕಿಂಗ್ ಹೋಗ್ತಾರೆ. ತಮ್ಮ ಜೊತೆ ಒಂದಿಬ್ಬರು ಮೂರು ಮಂದಿ ಗೆಳೆಯರ ಜೊತೆಗೆ ವಾಕಿಂಗ್ ಹೋಗ್ತಾ ಇರ್ತಾರೆ. ಇನ್ನೇನು ಸಂಜೆ ಸೂರ್ಯಾಸ್ತ ಆಗ್ತಾ ಇದೆ, ಸೂರ್ಯ ಮುಳುಗ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ವಾಯುವಿಹಾರಕ್ಕೆ ಹೊರಟಾಗ ತಮ್ಮ ಗೆಳೆಯರಿಗೆಲ್ಲ ಹೇಳ್ತಾರೆ ಅವರು, ನಾವಿಲ್ಲಿರೋದು ಅಲೆಮಾರಿ ಥರ ಇದ್ದೀವಿ ಪೃಥ್ವಿ ಮೇಲೆ. ನಮ್ಮದು ಮೂಲ ನಿವಾಸ ಆತ್ಮ ಬೇರೆ ಕಡೆಯೇ ಇದೆ, ಅದರ ಮೂಲ ನಿವಾಸ ಬೇರೆ ಕಡೆ ಇದೆ. ಎಲ್ಲ ನಕ್ಷತ್ರಗಳು ನೋಡಿರಿ, ಚಿಕ್ಕ ಗ್ರಹಗಳನ್ನು ನೋಡಿರಿ, ಎಲ್ಲ ಕಡೆ ಮೇಲೆ ಆಕಾಶದಲ್ಲೇ ನಮ್ಮ ಮೂಲ ನಿವಾಸ ಇರೋದು ಅಲ್ಲಿ. ಇಲ್ಲಿರೋದು ನಾವು ಅಲೆಮಾರಿಗಳ ಥರ ಇದ್ದೀವಿ. ಅದೇ ಹೊತ್ತಿಗೆ ಒಂದು ಮಗು ಓಡಿ ಬರ್ತಾ ಇರುತ್ತೆ. ಓಡಿ ಬಂದು ದಾದಾಜಿ ನಿಲ್ಲಿ ಅಂತ. ಪುಟ್ಟ ಮಗು. ಆ ಮಗುವಿನ ಮುಖ ನೋಡಿದ ತಕ್ಷಣ, ಆ ಕಣ್ಣುಗಳನ್ನು ನೋಡಿದ ತಕ್ಷಣ, ಆ ಹೊಳಪು, ಆ ಆಕರ್ಷಣೆ ಇವರನ್ನು ನಿಲ್ಲಿಸುತ್ತೆ. ದಾದಾಜಿ ಹೇಳ್ತಾರೆ, ಏನು ಮಗು, ಹೇಳು ಮಗು ಏನು ಅಂತ. ಆ ಮಗು ಹೇಳುತ್ತೆ, ದಾದಾಜಿ ನನಗೆ ಆಶೀರ್ವಾದ ಮಾಡಿರಿ. ಆಯಿತು, ಆಶೀರ್ವಾದ ಮಾಡ್ತಾರೆ. ಮತ್ತು ಆ ಮಗು ಹೇಳುತ್ತೆ, ದಾದಾಜಿ ನಮ್ಮ ಮನೆಗೆ ಬರ್ತೀರಾ, ನಮ್ಮ ತಾಯಿಗೆ ಹುಷಾರಿಲ್ಲ, ಆಕೆಗೆ ಆಶೀರ್ವಾದ ಮಾಡಬೇಕು. ಆವಾಗ ದಾದಾಜಿ ಹೇಳ್ತಾರೆ, ವಾಸ್ವಾನಿ ಮಗು, ಇವತ್ತು ನನಗೆ ಬೇರೆ ಕೆಲಸ ಇದೆ, ಇನ್ನೊಂದು ದಿವಸ ಬರ್ತೀನಿ ನಾನು. ಆಯಿತು, ನಿಮ್ಮ ಮನೆ ಎಲ್ಲಿದೆ ಹೇಳು ಅಂತ. ಆಕೆ ಹೇಳ್ತಾಳೆ, ನಮ್ಮ ಮನೆ ನಾನಾಪೇಟ್ನಲ್ಲಿದೆ. ಹೌದಾ, ಅದಕ್ಕಿಂತ ಮೊದಲು ಎಲ್ಲಿದ್ದೀರಿ ನೀವು ಅಂತ ಕೇಳ್ತಾರೆ. ನಾವು ಶಿವಾಜಿನಗರದಲ್ಲಿದ್ವಿ. ಮತ್ತೂ ಒಂದು ಪ್ರಶ್ನೆ ಕೇಳ್ತಾರೆ, ಶಿವಾಜಿನಗರಕ್ಕೆ ಬರೋಕ್ಕಿಂತ ಮೊದಲೇ ಎಲ್ಲಿದ್ದೀರಿ ನೀವು ಅಂತ. ನಾವು ಬರೋಡದಲ್ಲಿದ್ವಿ. ಅಷ್ಟಕ್ಕೆ ಸಮಾಗಲ್ಲ ಸಾಧು ವಾಸ್ವಾನಿಯವರು ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ಬರೋಡಕ್ಕಿಂತ ಬರೋ ಮೊದಲು ಇನ್ನು ಮತ್ತೆ ಎಲ್ಲಿದ್ದೀರಿ ನೀವು ಅಂತ. ಆಗ ಮಗು ನೆನಪು ಮಾಡ್ಕೊಂಡು ಹೇಳುತ್ತೆ, ನಾವು ಹೈದರಾಬಾದ್ನ ಸಿಂಧಿನಲ್ಲಿದ್ವಿ ಅಂತ. ವಲಸೆಗೆ ಬರೋಕ್ಕಿಂತ ಮೊದಲೇ ಹೈದರಾಬಾದ್ನಿಂದ ಸಿಂಧಿನಿದ್ವಿ. ಆ ವಾಸ್ವಾನಿಯವರು ಮತ್ತೊಂದು ಪ್ರಶ್ನೆ ಕೇಳ್ತಾರೆ, ಆ ಹೈದರಾಬಾದಿನ ಸಿಂಧಿಗೆ ಬರೋಕ್ಕಿಂತ ಮೊದಲು ಎಲ್ಲಿದ್ದೀರಿ ನೀವು ಅಂತ. ಮಗು ಸ್ವಲ್ಪ ವಿಚಲಿತ ಆಗುತ್ತೆ. ಗೊತ್ತಿಲ್ಲ ಅದಕ್ಕೆ ಮಗುಗೆ. ಅದಕ್ಕೆ ಮಗು ಹೇಳುತ್ತೆ, ನಮ್ಮ ತಾಯಿಯನ್ನೇ ಕೇಳಬೇಕು ದಾದಾಜಿ ಅಂತ ಹೇಳುತ್ತೆ. ಎಲ್ಲಿದ್ದರು ನನಗೆ ಗೊತ್ತಿಲ್ಲ, ನಮ್ಮ ತಾಯಿಯನ್ನು ಕೇಳಬೇಕು. ಆವಾಗ ದಾದಾಜಿ ನಗ್ತಾರೆ. ಅವರು ಹೇಳ್ತಾರೆ ತನ್ನ ಗೆಳೆಯರಿಗೆ, ನೋಡ್ರಿ, ನಮ್ಮದೆಲ್ಲ ಶಾಲೆಗಳು ಏನನ್ನ ಕಲಿಸುತ್ತೆ, ಯಾವುದು ಅವಶ್ಯಕತೆ ಇದೆ ಅದನ್ನು ಬಿಟ್ಟು ಇನ್ನೇನೇನೋ ಕಲಿಸ್ತಾವ. ನಮಗೆ ಸ್ವಲ್ಪ ನಮ್ಮದು ಫ್ಲ್ಯಾಶ್ ಬ್ಯಾಕ್ ಹೋಗ್ತಾ ನಾನು ಎಲ್ಲಿದ್ದೆ, ನನ್ನ ಮೂಲ ನಿವಾಸವನ್ನು ನಾನು ಹುಡುಕ್ತಾ ಹೋದಂಗೆಲ್ಲ ನಾನು ಎಲ್ಲಿಂದ ಬಂದೆ ಅನ್ನೋದು ನನಗೆ ಅರ್ಥ ಆಗುತ್ತೆ. ಇಲ್ಲಿರೋದು ನಾವು ಅಲೆಮಾರಿ ಥರ. ಎಷ್ಟೊಂದು ವಸತಿಗಳನ್ನು ಚೇಂಜ್ ಮಾಡಿದ್ವಲ್ಲ, ಎಷ್ಟೊಂದು ಊರುಗಳನ್ನು ಚೇಂಜ್ ಮಾಡಿದ್ವಲ್ಲ. ಹಾಗಾದರೆ ಅದಕ್ಕಿಂತನೂ ಹಿಂದೆ ಎಲ್ಲಿದ್ವಿ ನಾವು. ನಾನು ನೆನಪಿನ ಆಳದಲ್ಲಿ ಹಿಂದೆ ಹೋಗ್ತಾ ಬರಬೇಕಾದ್ರೆ ಎಲ್ಲ ನೆನಪುಗಳು ಸಿಳ್ಳೆ ಹೊಡಿತಾ ಹೊರಗಡೆ ಬರುತ್ತೆ. ಇದನ್ನು ಕಲಿಸ್ಬೇಕಾಗಿತ್ತು ನಮಗೆ ಜರ್ನಿ, ಫ್ಲ್ಯಾಶ್ ಬ್ಯಾಕ್. ನನ್ನ ಮೂಲ ನಿವಾಸ ಯಾವುದು ಅನ್ನೋದನ್ನು, ನಾವಿಲ್ಲಿರೋದು ನನ್ನ ಆತ್ಮ, ಅದಕ್ಕೆ ತಕ್ಕಂಥ ಮೂಲ ನಿವಾಸ ಬೇರೆ ಕಡೆಯೇ ಇದೆ. ಒಂದು ಸಲ ಮೀರಾ ಶಾಲೆಯ ಉಪಾಧ್ಯಾಯರುಗಳು ದಾದಾ ವಾಸ್ವಾನಿಯವರಿಗೆ ಕೇಳ್ತಾರೆ, ತಮ್ಮ ಶಾಲೆಗೆ ಒಂದು ಸಂದೇಶವನ್ನು ಕೊಡ್ರಿ ಅಂತ, ವ್ಯಾಖ್ಯೆಯನ್ನು ಕೊಡ್ರಿ ಅಂತ. ಅದಕ್ಕೆ ದಾದಾಜಿ ವಾಸ್ವಾನಿಯವರು ಹೇಳ್ತಾರೆ, ನಿಮ್ಮ ಶಾಲೆಗೆ ಒಂದು ಧ್ಯೇಯ ವಾಕ್ಯವನ್ನು ನಾನು ಕೊಡ್ತಾ ಇದ್ದೀನಿ, ಅದನ್ನು ಬರೆದು ಎಲ್ಲ ಕಡೆ ಹಾಕ್ರಿ. ಓ ಅಲೆಮಾರಿಯೇ, ಹುಡುಕು ನಿನ್ನ ಮೂಲ ನಿವಾಸವನ್ನು ಅಂತ ಬರೀರಿ. ಇದು ಈ ಪ್ರಶ್ನೆ ಬರೀ ದಾದಾ ವಾಸ್ವಾನಿ ಮತ್ತು ಆ ಪುಟ್ಟ ಮಗುವಿನ ನಡುವೆ ಸಂವಾದಕ್ಕಷ್ಟೇ ಸೀಮಿತ ಅಲ್ಲ. ಇದು ಎಲ್ಲರೂ ಸಹಿತ ಆತ್ಮಾವಲೋಕನ ಮಾಡ್ಕೊಳ್ತಕ್ಕಂಥ ಒಂದು ವಿಷಯ. ನಮ್ಮಷ್ಟಕ್ಕೆ ನಾವೇ ಕಣ್ಮುಚ್ಚಿ ಕೂಡಬೇಕು. ಪುನಃ ನಾನು ಎಲ್ಲಿಂದ ಬಂದೆ, ನನ್ನ ಮನೆ ಎಲ್ಲಿತ್ತು ಅಂತ ಹುಡುಕ್ತಾ ಹೋಗ್ಬೇಕಾ. ನೆನಪಿನ ಆಳದಿಂದ ಎಲ್ಲ ವಿಷಯಗಳು ಹೊರಗೆ ಬರ್ತಾ ಹೋಗುತ್ತೆ. ಇಲ್ಲಿರೋದು ತಾತ್ಕಾಲಿಕ ವ್ಯವಸ್ಥೆ, ಇದು ಅಲೆಮಾರಿ ಥರ. ಮೂಲ ನಿವಾಸ, ಶಾಶ್ವತ ಮೂಲ ನಿವಾಸ ಬೇರೆ ಕಡೆಯೇ ಇದೆ. ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ನಿರಂತರ ಯೋಗ ವರ್ಗಗಳನ್ನು ನಡೆಸುತ್ತೆ. ಬೆಳಗ್ಗೆ 6 ರಿಂದ 7, ಸಂಜೆ 6 ರಿಂದ 7, ಬೋತ್ ಆಫ್ಲೈನ್ ಆನ್ಲೈನ್.
ಜೊತೆಗೆ ನಮ್ಮದೇ ಯೂಟ್ಯೂಬ್ ಚಾನೆಲ್ ಇದೆ, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ಬಾಗಲಕೋಟೆ. ಅದಕ್ಕೆ ಸಬ್ಸ್ಕ್ರೈಬ್ ಆಗಿರಿ. ಸೊ ಉಳಿದ ನಿಮ್ಮೆಲ್ಲ ಗೆಳೆಯರಿಗೆ, ಕುಟುಂಬದ ಸದಸ್ಯರಿಗೆ ಇದನ್ನು ಶೇರ್ ಮಾಡಿರಿ. ಬನ್ನಿ ನಮ್ಮ ಯೋಗ ವರ್ಗಗಳಲ್ಲಿ ಭಾಗವಹಿಸಿ. ಧನ್ಯವಾದಗಳು.